ಶಿರಾದಿಂದ ಬಂದಿರೋದು ಮಧ್ಯಾಹ್ನ 3 ಗಂಟೆಗೆ ಬಂದಿದ್ದೀವಿ. ಇವಾಗ ದರ್ಶನ ಆಯಿತು. ಒಂಥರ ಖುಷಿ, ಒಂದು ಕಡೆ ಸಂಕಟ. 14 ವರ್ಷ 2014ರಲ್ಲಿ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದು ತುಂಬ ಒಂಥರ ಖುಷಿ ಆಗುತ್ತೆ. ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡು ಅನ್ನೋದು ಒಂದು ಖುಷಿ ಅಷ್ಟೇ. ಅದಿಲ್ಲ ಅನ್ನೋದೊಂದು ಬೇಜಾರು. ಅದನ್ನ ಅರಗಿಸ್ಕೋಬೇಕಷ್ಟೇ. ಇವತ್ತು ಶಿರಾದಿಂದ 3 ಗಂಟೆಗೆ ಬಂದಿದ್ವಿ, ಇಲ್ಲಿ 6 ಗಂಟೆಗೆ ಬಂದಿದ್ದೀವಿ. ದರ್ಶನ ಆಯ್ತು. ಇವಾಗ 1 ಗಂಟೆಗೆ ಬಂದಿದ್ದೀವಿ ಅಣ್ಣ. ಚಾಮರಾಜನಗರದಿಂದ ಬಂದಿದ್ದೀವಿ, ಗಾಜನೂರಿಂದ. ನೈಟ್ ಎಲ್ಲ ಸೆಲೆಬ್ರೇಷನ್ ಮಾಡಿದ್ದೀವಿ. ಇವಾಗ ಬಾಸ್ಗೆ ಡೆಕೋರೇಷನ್ ಮಾಡ್ತಿದ್ದಾರೆ, ವೆಯ್ಟ್ ಮಾಡ್ತಾಯಿದ್ದೀವಿ ಈಗರ್ಲಿ. ನಮಗಂತೂ ಬಾಸ್ ಅಂತಂದರೆ ನಿಜವಾದ ದೇವರು ನಮಗೆ ಬಾಸೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ, ದೊಡ್ಡ ಮನೆ ಹುಡುಗರಿಗೆ ಅಣ್ಣ. ಎಲ್ಲಿವರೆಗೂ ಆರುತ್ತೆ ಕನ್ನಡದ ಬಾವುಟ, ಅಲ್ಲಿವರೆಗೂ ನಿಲ್ಲಲ್ಲ ದೊಡ್ಡ ಮನೆಯವ್ರು ಆರ್ಭಟ ಅಷ್ಟೇ. ಯಾವ ಊರು ಸರ್? ಬಳ್ಳಾರಿ ಸರ್. ಎಷ್ಟೊತ್ತು ಬಂದರೆ? ಬೆಳಗ್ಗೆ 5 ಗಂಟೆಗೆ ಬಂದೀವಿ ಸರ್. ಬೆಳಗ್ಗೆ 5 ಗಂಟೆಗೆ. ಬೆಳಿಗ್ಗೆ 5 ಗಂಟೆಗೆ ಬಂದರೆ ಪ್ರಾಣ ಸರ್ ಅವರಂದರೆ. ಅವ್ರ ನಗು, ಅವ್ರು ಮಾತಾಡೋ ಮಾತಲ್ಲಿ, ಅವರ ಜೀವನದಲ್ಲಿ ನಡೆದಿರೋ ಸಣ್ಣ ಸಣ್ಣ ವಿಡಿಯೋ ಇರಲಿ, ಪ್ರತಿಯೊಂದು ನೋಡಿದಾಗ ನಾವು ತುಂಬ ಖುಷಿ ಪಡ್ತೀವಿ. ಅವ್ರನ್ನೇ ನಾವು ಫಾಲೋ ಮಾಡ್ತೀವಿ, ಭಾಳ ಮಿಸ್ ಮಾಡ್ಕೊತೀವಿ ನಾವು. ಬಳ್ಳಾರಿಯಿಂದ ಎಳೆ ಗೂಸನ್ನ ಕರ್ಕೊಂಡ್ಬಂದಿದ್ದೀರಾ, ಯಾವ ಕಾರಣಕ್ಕೆ? ಅವ್ರನ್ನ ನಮ್ಮ ಮಗುನೂ ಬೆಳೀಲಿ ಅನ್ನಿ. ಪ್ರತಿಯೊಂದು ಶಾಲೆಯಲ್ಲೂ ಅವ್ರ ಹೆಸರು ಇರಬೇಕು. ಹುಟ್ಟು ಮಕ್ಕಳಿಗೆ ಕೂಡ ಅಂಥ ವ್ಯಕ್ತಿ, ಒಳ್ಳೆಯ ವ್ಯಕ್ತಿ ಗೆಲ್ಲುವಂಥ ಹಠ ಇರಬೇಕು. ಎಷ್ಟು ತಿಂಗಳು ಕೂಸು ಸರ್? 3 ತಿಂಗಳು ಸರ್. ಅಲ್ಲ, ಎಷ್ಟು ಮಿಸ್ ಮಾಡ್ಕೊತಿದ್ದೀರಾ? ಭಾಳ ಮಿಸ್ ಮಾಡ್ಕೋತೀವಿ ಸರ್. ಈಗ 29ಕ್ಕೆ ಯುವರಾಜ್ ಕುಮಾರ್ ಅವರು ಸಿನಿಮಾ ಬರ್ತಾ ಇದೆ. ಅವರು ಅಪ್ಪು ಅವ್ರ ಸ್ಥಾನ ಎಷ್ಟು ತುಂಬಕ್ಕೆ ಸಾಧ್ಯ? ನೋಡ್ಬೇಕು ಸರ್, ಗೆಲ್ಲಬೇಕಂತ ನಾವು ಆಸೆ ಪಡ್ತೀವಿ. ಆ ನಗು ನಮಗೆ ಮತ್ತೆ ಬರಬೇಕು. ನಮಸ್ತೆ. ಆಯ್ತು ಸರ್, ಆಯ್ತು ಸರ್. ಹೇಳಿ. ನಾನು ತುಮಕೂರಿಂದ ಬಂದಿರೋದು. ನಾನು ಅಪ್ಪು ಅಭಿಮಾನಿ. ಆಲ್ಮೋಸ್ಟ್ ನನ್ನ ಬರ್ತಡೇಗಾಗಲಿ ಜನವರಿ 1 ಇಲ್ಲಿಗೆ ಬಂದು ನಾನು ಅಪ್ಪು ಸರ್ ಅವರ ಆಶೀರ್ವಾದ ಪಡ್ಕೊಂಡು ಹೋಗ್ತೀನಿ. ಇವತ್ತು ಅವ್ರ ಜನ್ಮದಿನ. ಹ್ಯಾಪಿ ಬರ್ಡೇ ಅಪ್ಪು ಸರ್. ವಿ ಆಲ್ ಮಿಸ್ ಯು, ವಿ ಲವ್ ಯು ಸರ್. ನೀವು ಯಾವತ್ತೂ ಸದಾ ನಮ್ಮ ಎದೆಯಲ್ಲಿ ಹಿಡ್ತೀರಾ. ಅಷ್ಟೇ ಸರ್. ಥ್ಯಾಂಕ್ ಯು. ಮೊನ್ನೆ ಅಷ್ಟೇ ಜಾಕಿ ರಿಲೀಸ್ ಆಗಿದೆ. ದಯವಿಟ್ಟು ಎಲ್ಲರೂ ಹೋಗಿ ಥಿಯೇಟ್ರಲ್ಲಿ ನೋಡಿ. ಇದೇ 29ನೇ ತಾರೀಕು ನಮ್ಮ ಯುವ ರಾಜ್ಕುಮಾರ್ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಥಿಯೇಟ್ರಲ್ಲಿ ಹೋಗಿ ನೋಡಿ, ಅವ್ರನ್ನ ಆರಿಸಿ, ಹಾರೈಸಿ, ಬೆಳೆಸಿ. ನಮಸ್ತೆ ಸರ್. ಎಲ್ಲಿ, ಯಾವ ಊರು ನೀವು? ಸರ್ ನಮ್ಮದು ಆ್ಯಕ್ಚುಲಿ ಬಾಗಲಕೋಟೆ. ನಮ್ಮದು ನಾವು ಇಲ್ಲೇ ಜಾಬ್ ಮಾಡ್ತೀವಿ. ನಾವು ಅಪ್ಪು ಸರ್ ಫ್ಯಾನು. ಮತ್ತೆ ಹೊಸ ಪಿಕ್ಚರ್ ನೋಡಿದ್ರೆ? ನೋಡಿದ್ವಿ. ಯಾವುದು ಹೊಸ ಪಿಕ್ಚರ್ ಅಂತ? ರೀಸೆಂಟ್ ಅದೇ ಜಾಕಿ ಮೊನ್ನೆ ರಿಲೀಸ್ ಆಯ್ತಲ್ಲ, ಹುಡ್ಕೊಂಡ್ಬಂದ್ವಿ. ರಿಲೀಸ್ ಅನ್ಸಲ್ಲ ನಮಗೆ? ನೋ ಚಾನ್ಸ್ ಸರ್, ನಾಟ್ ಎಟ್ ಆಲ್. ಮತ್ತೆ ಯಾವ ರೀತಿ ಫ್ಯಾನ್ ನೀವು? ಯಾವ ರೀತಿ ಫಾಲೋ ಮಾಡ್ತಾ ಇದ್ದೀರಾ ನಮ್ಮ ಅಪ್ಪು ಸರ್ನ? ಏನೋ ಸ್ಟಾರ್ಟಿಂಗಿಂದ ಅಪ್ಪು ಫ್ಯಾನ್ ಸರ್. ಅಪ್ಪು ಸರ್ ಫ್ಯಾನ್ ಸ್ಟಾರ್ಟಿಂಗಿಂದ. ಅವ್ರದ್ದು ಏನಂತ ಹೇಳ್ಬೇಕು ಸರ್ ಅವ್ರ ಬಗ್ಗೆನೂ? ಅವ್ರದ್ದು ಸಿಂಪ್ಲಿಸಿಟಿ ಹೇಳ್ಬೋದಾ, ಅಥವಾ ಅವ್ರದ್ದು ಫಿಲ್ಮು, ಆ್ಯಕ್ಟಿಂಗು, ಡ್ಯಾನ್ಸು, ಎವ್ರಿಥಿಂಗ್ ಸರ್. ಈಸ್ ವೆರಿ ಗ್ರೇಟ್ ಪರ್ಸನ್. ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀರಾ ಅಪ್ಪು ಸರ್? ನೋಡಿ ಸರ್, ಬೆಳಗ್ಗೆ ನಾನು ಆ್ಯಕ್ಚುಲಿ ನೈಟ್ ನಿದ್ದೆ ಬಂದಿಲ್ಲ, ನನಗೆ ಮಲ್ಕೊಂಡೇ ಇಲ್ಲ. ಸೊ ಬೆಳಗ್ಗೆ ಎದ್ದ ತಕ್ಷಣ ಈ ಕಡೆ ಬಂದಿರೋದು ನಾವು, ಏನೂ ಇಲ್ಲದೆ. ಸೊ ಬಿಗ್ ಫ್ಯಾನ್ ಅಂತ ಹೇಳ್ಬೋದು ಅಪ್ಪು ಸರ್. ಈಗಿನ ಕಾಲಘಟ್ಟಗಳಲ್ಲಿ ಹೊಸ ಸಿನಿಮಾನೇ ಹೌಸ್ಫುಲ್ ಆಗಲ್ಲ. ಹೌದು. ಅಂಥದ್ರಲ್ಲಿ ಜಾಕಿ 7 ಶೋಗಳು ಕಂಟಿನ್ಯೂಸ್ ಆಗಿ, ಬೆಳಗ್ಗೆ 4 ಗಂಟೆಯಿಂದ ಸ್ಟಾರ್ಟ್ ಆಗಿದ್ದ ಶೋಗಳು ರಾತ್ರಿ 10:30 7 ಶೋಗಳು ನಡೆದು ಹೌದೌದು. ಅಷ್ಟು ಹೌಸ್ಫುಲ್. ಹೌದು. ಕಾರಣ ಏನಿರ್ಬೋದು? ನೋಡಿದವರೇ ಬಂದು ನೋಡಿದ್ದಾರೆ, ಇಲ್ಲ ಅಪ್ಪು ಮೇಲೆ ಪ್ರೀತಿ ನೋಡಿದ್ದಾರೆ? ಸರ್ ಆ್ಯಕ್ಚುಲಿ ಇರೋದು ಅಪ್ಪು ಸರ್ ಮೇಲಿರೋ ಪ್ರೀತಿಗೋಸ್ಕರ ಬರೋದಷ್ಟೇ. ಫಿಲ್ಮ್ ಅದು ಸೆಕೆಂಡ್ರಿ, ಹೆಂಗೆ ಇರಲಿ. ಅಪ್ಪು ಸರ್ ಬರೀ ಅವ್ರು ನೋಡೋಕೆ ಹೋಗ್ತೀವಿ ನಾವು ಇದು ಥಿಯೇಟ್ರಿಗೆ. ಆ ಫಿಲ್ಮ್ ಗುಡ್ ಅವ್ರ ಬಾಡ್ ಸೆಕೆಂಡರಿ. ಅವ್ರು ನೋಡೋದೇ ಒಂದು ಖುಷಿ ನಮಗೆ. ಅವ್ರ ಫೇಸು, ಅವ್ರ ಡ್ಯಾನ್ಸು, ಅವ್ರ ಸಿಂಪ್ಲಿಸಿಟಿ, ಇಟ್ಸ್ ಎಕ್ಸ್ಟ್ರಾರ್ಡಿನರಿ ಸರ್. ಅದನ್ನ ಹೇಳೋಕ್ಕಾಗಲ್ಲ. ಜಾಕಿ ಸಿನಿಮಾ ಕವರ್ ಮಾಡಬೇಕಾದ್ರೆ ಅಭಿಮಾನಿಗಳು ಪರಮಾತ್ಮನ ರಿಲೀಸ್ ಮಾಡಿ. ಹೌದೌದು, ಮಾಡ್ಬೇಕು ಸರ್ ಅದನ್ನು. ನಾವು ಡೆಫಿನೆಟ್ಲಿ ಜಾಕಿ ಹೆಂಗೆ ಮೊನ್ನೆ ರಿಲೀಸ್ ಆದರೂ ಅಷ್ಟು ರಶ್ ಇತ್ತಲ್ಲ, ಸೇಮ್ ಟು ಸೇಮ್ ಹಂಗೆ ಇರುತ್ತೆ ನೆಕ್ಸ್ಟು. ಯಾವುದೇ ಅಪ್ಪು ಸರ್ದು ಯಾವುದೇ ಫಿಲ್ಮ್ ರಿಲೀಸ್ ಆದರೂ ಸೇಮ್ ಅದೇ ಥರ ಇರುತ್ತೆ ನೆಕ್ಸ್ಟ್. ಇನ್ನು ಸರ್ ಇವಾಗ ಅಪ್ಪು ಸರ್ ಸ್ಥಾನನ ತುಂಬ್ತಾರೆ, ತುಂಬಬೇಕು ಅಂತ ಆಸೆ ಇದೆ ಅಪ್ಪು ಸರ್ ಅಭಿಮಾನಿಗಳಿಗೆ. ಅಪ್ಪು ಸರ್ ಒಬ್ಬರೇ ಸರ್, ರಿಪ್ಲೇಸ್ ಆಗಲ್ಲ. ಬಟ್ ನಾವು ಆ್ಯಕ್ಚುಲಿ ಇನ್ಮೇಲೆ ಅಪ್ಪು ಸರ್ ಇಲ್ಲ ಅಂತ ಅನ್ಕೋದಿಲ್ಲ. ಬಟ್ ಇನ್ಮೇಲೆ ನೆಕ್ಸ್ಟ್ ನಾವು ಯುವರಾಜ್ ಅವ್ರ ಫ್ಯಾನು ಆಗ್ತೀವಿ. ಯಾಕಂದರೆ ಅಪ್ಪು ಸರ್ನ ಅವರಲ್ಲಿ ನೋಡ್ತೀವಿ ಸ್ವಲ್ಪ ಆ್ಯಕ್ಟಿಂಗ್ ಆಗಲಿ, ಅವರು ಡ್ಯಾನ್ಸ್ ಆಗಲಿ, ಸ್ವಲ್ಪ ಅಪ್ಪು ಸರ್ ಮ್ಯಾಚ್ ಆಗ್ತಾರೆ. ಸೊ ನಮಗೆ ನೆಕ್ಸ್ಟ್ ಆಲ್ರೆಡಿ ಫ್ಯಾನ್ ಆಗಿದ್ದೀವಿ ನಾವು ಆಲ್ರೆಡಿ ಅವ್ರಿಗೆ.
ಹಾಂ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.